ಮತ್ತೇನೋ ಮನೇನು ಹೇಳಂಗ ನನ್ನ ಗಂಡನ ಹೆಸರು ಹೇಳ್ತೀನಿ ನನ್ನ ಗಂಡನ ಹೆಸರು ಮುದುಕಪ್ಪ, ನನ್ನ ಹೆಸರು ಮುದುಕವ್ವ. ನನ್ನ ಹೊಟ್ಟಿಲೆ 5 ಮಂದಿ ಮಕ್ಕಳು, 2 ಗಂಡು ಮಕ್ಕಳು 3 ಹೆಣ್ಮಕ್ಳು. ಆಮೇಲೆ ನಾನು ಯಾವಾಗಲಿದ್ದು ಕಲ್ತೀನಿ ಅಂದ್ರೆ ವರ್ಷ ಆದ ನಾನು ಎದ್ದು ಮಾಡ್ಸೇನಂತ ಯಾವ ರೀತಿ ಮಾಡ್ಸ್ಕೋಬೇಕು ಅನ್ನೋದು ಬಟ್ ಡಾಕ್ಟರ್ ಇದ್ದಾಗ ಇದು ಮಾಡಕತ್ತೀನಿ ನೋಡಿ ಹೇಳೋರು ಸರಿಗೆ ಬಟ್ ಡಾಕ್ಟರ್ ಇದ್ದಲ್ಲ ಅವಾಗ ಇದು ಮಾಡ್ಸ್ಕೊಳಕತ್ತೀನಿ. ಯಾವ ರೀತಿ ಮಾಡಿಸ್ಕೋಬೇಕು ಯಾಗಿಲ್ಲ ಅಂತ ಅವ್ರು ತೋರಿಸ್ಕೊಟ್ರು ನನಗೆ. ಏನಾಯ್ತು ಕೂಸಿಗೆ ಗರ್ಭಿಣಿ ಕರ್ಕೊಂಡು ಹೋಗ್ಬೇಕಾದ್ರೆ ಡೆಲಿವರಿ ಆಗ್ತಾನಂತ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ಆಮೇಲೆ ನಾನೇನು ಹೇಳ್ತೀನಿ, ನೀರು ಹಾಕ್ರಿ, ಒಂದಿಟ್ಟು ಏನಾರು ಜೀರಿಗೆ ಬರಿಗೆ ಕೊಡ್ರಿ ಕುಡಿಯಾಕ, ಕೂಸು ಜರಿತೈತಿ ಜೀರಿಗೆ ಹಾಕಿ ಕುಡಿಸ್ರಿ, ಕೂಸು ಜರಿತೈತಿ ಅಂತ ಹೇಳ್ತೀನಿ. ಆಮೇಲೆ ಆಗಾದ್ಮೇಲೆ ಅಕ್ಕಿ ಕಾಲ್ಮಡಿ ಮಕ್ಕಳು ಅಂದ್ರೆ ಒಮ್ಮೆ ನೋಡುತ್ತೀನಿ ಮೇಲೇನು ಬೆಳೆಯೋದು ಆಗುತ್ತೆ ಅಂದ್ರೆ ಆಗತ್ತೆ ಡೆಲಿವರಿ ಅನ್ನೋದು ಒಂದು ನನಗೆ ಖಾತ್ರಿ. ಆಮೇಲೆ ಆಗುತ್ತೆ ಅನ್ನೋದು ಖಾತ್ರಿ ಇದ್ರಾಗ ದವಾಖಾನೆಗೆ ಕರ್ಕೊಂಡು ಹೋಗ್ತೀನಿ. ದವಾಖಾನೆಗೆ ಹೋಗಿ ಚೆಕ್ ಮಾಡಿಸ್ತೀನಿ. ಇಲ್ಲ ಇನ್ನೂ ದಾರಿ ಆಗಿಲ್ಲ ಅಂತ ಅವ್ರು ಅಂತಾರೆ. ದಾರಿ ಆಗತ್ತಾನೆ ಇಟ್ಟು ಅಡ್ಡಾಡಿಸ್ತೀನಿ. ಕೂಸು ಬರಕ್ಕೆ ದಾರಿ ಆಗಿಲ್ಲ ಅಂತ ಹೇಳ್ತಾರೆ ಅವರು ಸಿಸ್ಟ್ರು. ಆಮೇಲೆ ಅಡ್ಡಾಡಿಸ್ತೀನಿ. ಅಡ್ಡಾಡಿಸಿ ನೋವು ಬಂದಿದ್ದರ ಥರನೂ ಅಡ್ಡಾಡಿಸ್ಬೇಕು. ನೋವು ಜೋರು ಬಂದಿಂದೆ ಏನು ಮಾಡ್ತಾರೆ, ಅಗ್ದಿ ಜೋರು ಬಂದ ಹೊತ್ತಿನಾಗ ಒಂದು ಇಂಜೆಕ್ಷನ್ ಕೊಡ್ತಾರೆ. ನೋವು ಬರ್ತಾವೆ, ಮೇಲೆ ನೋವು ಬರ್ತಾವೆ. ಮತ್ತು ಕೂಸು ದಪ್ಪ ತಲೆ ಇದ್ರೆ ಏನು ಮಾಡ್ತೀವಿ ನಾವು, ದೌಡ ಆಗಲ್ಲ ಅಂದ್ರೆ ಅವ್ರು ಏನಂತಾರೆ, ಡಾಕ್ಟ್ರು ಕೊಡು ನೋವು ಅಂತಾರೆ. ನೋವು ಕೊಡೋಕ್ಕಾಗಲ್ಲ ಅಂದ್ರೆ ಅತಿ ಮಿಕ್ಕಿತು ಅಂದ್ರೆ ಅಡ್ಡ ಒಂದು ಎಲೆ ಬರ್ತೈತೆ ಸೈಡ್ ಕೂಸಿಗೆ ಬರೋಕೆ ಸರಳ ಇದ್ರೆ ಚಂದ ಬರ್ತೈತೆ. ಅಡ್ಡ ಎಲೆ ಬಿದ್ರೆ ಬರೋಂಗಿಲ್ಲ. ಅವ್ರು ಏನು ಮಾಡ್ತಾರೆ, ಆ ಕತ್ತರಿ ತೊಗೊಂಡು ಸ್ವಲ್ಪ ಕಟ್ ಮಾಡಿ ಅಗಲ್ ಮಾಡಿ ಆ ಚೆಂಡು ಹಿಡಿದು ದಾರಿ ಮಾಡ್ತಾರೆ. ಕೂಸು ಬಿಡ್ತೈತಿ. ಕೂಸು ಬಿದ್ಮೇಲೆ ಏನು ಮಾಡ್ತಾರೆ, ಆ ಕೂಸಿಂದು ಉರಿ ಕೊಯ್ದನ ತಾಯಿ ಮೇಲೆ ಹಾಕ್ತಾರೆ. ಕೂಸು ತಾಯಿ ಮೇಲೆ ಹಾಕಿ ಅದನ್ನು ಮಾಸ ಕಟ್ ಮಾಡಿ ತಾಯಿ ಮೇಲೆ ಹಾಕಿ ಅದನ್ನು ಉಸಿರಾಟ ಅದನ್ನೆಲ್ಲ ಚೆನ್ನಾಗಿ ಕಪ್ಪ ಅದನ್ನು ತೆಗಿತಾರೆ. ತೆಗೆದು ಬಿಸಿ ಇಡ್ತಾರೆ. ಕೂಸು ಬಿಸಿ ಇಟ್ಟು ತಾಯಿ ಮತ್ತೆ ಮಾಸಕ್ಕೆ ಅಡ್ಕೊಂತೀವಿ. ಮಾಸಕ್ಕೆ ಅಡ್ಕೊಂಡು ಮತ್ತೆ ಅದನ್ನು ಕಟ್ ಮಾಡುತ್ತಲ್ಲ ಅದನ್ನು ಹೊಲಿಗೆ ಹಾಕ್ತಾರೆ. ಹೊಲಿಗೆ ಹಾಕಿ ಕ್ಲಿಯರ್ ಮಾಡಿ ಆಕಿ ಬಟ್ಟೆ ತುಳಿಸಿ ಆಮೇಲೆ ಆಕಿ ರೆಡಿ ಮಾಡಿ ಆ ಕೂಸಿನ ಆಕಿ ತಾಯಿನ ತಗೊಂಡು ಇದಕ್ಕೆ ಬೇರೆ ರೂಮ್ಗೆ ಹಾಕ್ತಾರೆ. ನಾನಾ ಮಾಡ್ಸೋದ ಬೇರೆ ರೂಮಿಗೆ ತರ್ತೀನಿ. ಅದನ್ನು ಆಗ ಮಾಡಿಸಿ ಎಲ್ಲ ಆಕಿ ರೆಡಿ ಮಾಡಿ ಮತ್ತೆ ಕೂಸಿ ಕರ್ಕೊಂಡು ಆಕಿನ ತೊಗೊಂಬಂದು ಒಂದು ರೂಮಿಗೆ ಹಾಕ್ತೀನಿ. ಆಮೇಲೆ ಒಂದಿಟ್ಟು ಮೇಲೆ ಕುಡಿಸ್ತೀನಿ. ಆಕೆ ತಾಯಿ ಹಾಲು ಕುಡಿಸಿ ಅದನ್ನು ಕೂಸಿ ಇಡೋಕ್ಕೆ ತುಂಬ ಬೇಸಿಗೆ ತಲೆ ಸುತ್ತಿ ಬಿಸಿ ಇಟ್ಟು ಆಕೆ ತಾಯಿ ಮಕ್ಕಳ ಮನಗಿಸಿ ನಾನು ಕರ್ತಾಯ ನಾ ಮಾಡೋಕೆ ಎಲ್ಲಿಗೆ ಮತ್ತೆ ಮನೆಗೆ ಬರ್ತೀನಿ. ಮನೆಗೆ ಬಂದು ಮಾಸ ತರ್ತೀನಿ. ಮಾಸ ತಂದು ಅದನ್ನೆಲ್ಲ ಹೊರಗೆ ತೊಳೆದು ತೆಗೆದು ಮಾಸ ಊದು ಆಮೇಲೆ ನಾ ಜಳಕ ಮಾಡಿ ಉಡಿಯೋಕೆ ಇಕ್ಕೊಂಡು ನಾನು ಮನೆಗೆ ಹೋಗಿ 3 ದಿನದಾಗ ಮಾಡ್ತೀನಲ್ಲ, 3 ದಿನದಾಗ ಸೆಟ್ಗೆ ಒಂದು ಮಾಡ್ತೀವಲ್ಲ, ಮೊದಲಾಗ ನಾನು ಎರ್ಕೋಬೇಕು. ನಾ ಎರ್ಕೊಂಡ್ಮೇಲೆ ಕೂಸಿನ ಎರೆದು ತಾಯಿ ಎರೆದು ತಾಯಿ ಮಕ್ಕಳು ಒಂದೊಂದು ತಲೆ ಹಾಕಿ ಮತ್ತೆ ಪೂಜೆ ಮಾಡ್ತೀನಿ. ಸೆಟ್ಗೆ ಒಂದು ಮಾಡಿ ಅದನ್ನೆಲ್ಲ ನೇಮಾಚಾರ ಮಾಡಿ ಅದನ್ನು ಪೂಜೆ ಮಾಡ್ಕೊಂಡು ನಮ್ಮ ಮನೆಗೆ ನಾನು ಉಡಿಯೋಕೆ ಇಕ್ಕೊಂಡು ಮನೆಗೆ ಈಗ ಬಾಣಂತಿ ನೋಡ್ಕೊಳೋದು ಹೆಂಗೆ, ಊಟ ಹೇಳ್ತೀವಿ. ಏನೇನು ಊಟ ಮಾಡ್ಬೇಕು? ಸಜ್ಕ ಊಟ ಮಾಡ್ಬೇಕು. ತೆಳ್ಳಂದು 3 ದಿನ ಊಟ ಮಾಡ್ಬೇಕು. ಆಮೇಲೆ ಒಂಚೂರು ಏನಾರ ಗಟ್ಟಂದು ಸಜ್ಕಾಲಿ ಏನಾಲಿ 3 ದಿನ ತೆಳ್ಳಂದ ಕುಡಿಸ್ತೀವಿ. ಆಮೇಲೆ 4 ದಿನಕ್ಕೆ ಒಂದಿಟ್ಟು ಗಟ್ಟಂದ ಊಟ. ಆಮೇಲೆ ಒಂದಿಟ್ಟು ಏನಾರ ಬಿಸಿನೋ ಮಾಡಿಬಿಡ್ತೀವಿ ಬಾಣ್ತಾರೆ. 8-15 ದಿನ ತನಕ ಶಾವಿಗೆ ಕೊಡೋದಿಲ್ಲ, ಕೊಬ್ಬರಿ ಕೊಡೋಂಗಿಲ್ಲ. ಒಂದು 15 ದಿನ ಮೈ ನಂಜಿನ ದಿವಸ ಕೊಡೋಂಗಿಲ್ಲ. ಅದೇನಂತೆ ಬಿಸಿ ಅದ ಊಟ ಕೊಡ್ತೀವಿ. ತಾಯಿ ಆರೋಗ್ಯ ಆಗತ್ತಾನೆ. ಈಗ ಹೊಟ್ಟೆ ಒಳಗ ಸುತ್ತಿಗೆ ಬರ್ತೈತೆ ಕೂಸು. ಬರೋ ಟೈಮ್ದಾಗ ಏನಾಗತ್ತ, ಕೂಸು ಟೈಟ್ ಆಗಿರ್ತಾವ ನೋಡು, ಉರಿ ಹೆಕ್ಕೊಂಡ ಬಂದಿರುತ್ತೆ. ಉರಿ ಹೆಕ್ಕೊಂಡ್ ಹೊತ್ನಾಗ ನಾವೇನು ಮಾಡ್ಬೇಕು, ಉರಿನ ಅದನ್ನು ಕುಡಿಯೋ ತಕೊಂತೀವಿ. ಅದನ್ನು ಉರಿ ಕಟ್ಟು ಮಾಡ್ಕೊಂತೀವಿ, ಉರಿ ಬಿಡಿಸಿ ಈ ಮಾಸದ ಕತ್ರಿ ಹಾಕ್ತೀವಿ, ಆ ಕೂಸಿನ ತಕೊಂತೀವಿ. ಅದು ನರ ನೇಮ ಇರುತ್ತೆ, ಅದನ್ನು ಮಾಡಬೇಕು.
ಸಿದ್ರಿಂಗ್ ಆದ್ರ ಸೈಡ್ ಸೈಡ್ ತೆಗಿತಾರೆ ಇಲ್ಲಿ ಹೊಲಕ್ಕೆ ತೆಗೆದು ಆ ಕುಸಿಂದು ಸಿದ್ರಿಂಗ್ ಆದ್ಮೇಲೆ ಮೊದಲೆಲ್ಲ ರಕ್ತನ ಅಷ್ಟು ಕೊದಿಂದ ರಕ್ತ ಹಿಂಬರಿಸ್ತಾರ ಹಳ್ಳಿ ತಗೊಂಡು ಹಿಂಬರಿಸಿ ಅದನ್ನ ಕೂಸು ಬರಕ ದಂಡಿ ಮಾಡ್ಕೊಂತಾರೆ. ಆ ಕೂಸು ತಕ್ಕಂದ್ಮೇಲೆ 7 ಪದರ ಇರ್ತೈತಿ ನೋಡು, 7 ಪದರಿಗಿನ ಹೊಲಿಗೆ ಹಾಕ್ಕೊಂತ ಇಷ್ಟೆಲ್ಲ ಒಂದೊಂದು ಪದರಿಗೆ ಕಟ್ ಮಾಡಕ್ಕೆ ಇವನ್ನ ಕತ್ರಿ ಇಡ್ತಾರ. ಅವನು ಒಂದೊಂದು ಪದರಿಗೆ ಕತ್ರಿ ಇಟ್ಟು ಅಷ್ಟೊಂದನ ಹೊಲಿಗೆ ಅಂದು ಅದನ್ನ ತೆಗಿತಾರೆ. ಅದನ್ನ ತೆಗೆದ್ಮೇಲೆ ಮತ್ತೊಂದು ಹೊಲಿತಾರೆ ನೋಡು, ತೆಗಿತಾರೆ. ಅದು ಒಂದಿಂದ ಮತ್ತೊಂದು ತೆಗಿತಾರೆ. ಒಟ್ಟು ಒಂದೊಂದು ಹೊಲ್ಕೊಂತ ಮ್ಯಾಲೆ ಲಾಸ್ಟ್ 7ನೇದ್ದು ದಾಟೋಲಿಗೆ ಹಾಕ್ತಾರೆ. ಇದನ್ನ ಮಾಡಕ್ ಎಷ್ಟು ವರ್ಷ ಆಗ್ತದೆ? ನಾನು ಈಗ ಒಂದು 20-25 ವರ್ಷ 25 ವರ್ಷ. ಎಷ್ಟು ಮಕ್ಕಳು ಮಾಡಿಸಿದ್ರಿ ಈ ತರ? ಈ ತರ ಎಲ್ಲ ಈಗೇನು ಒಂದು ವಾರಿಗೆ ನಿಮ್ಲಿದ್ದನೇ ಹಿಡ್ಕೊಂಡೇನಿ, ನಿಮ್ಲಿದ್ದನ ಮಾಡಿನಂತ ಹೇಳು. ಈಗ ಸಣ್ಣ ವಯಸ್ಸಿನಾಗ ಮದುವೆ ಆಗ್ತೈತಲ್ಲ, ಅವ್ರು ಪ್ರೆಗ್ನೆಂಟ್ ಆತಪ್ಪ ಅಂದ್ರ ಅವ್ರಿಗೆ ತ್ರಾಸ ಆಗುತ್ತ. ಅದು ತ್ರಾಸ ಆಗುತ್ತಲ್ಲ, ಅದು ತ್ರಾಸ ಆದ್ರೆ ಏನೈತಿ, ಅಷ್ಟು ಈಗ ಅಷ್ಟದಿಂದೊಳಗನ ತ್ರಾಸ ಹಾಕಿದ್ದಿಲ್ಲ. ಅವರು ಸಣ್ಣ ಮಕ್ಳಿದ್ರು ಚಂದನ ಆಡ್ದಾರ ಅವರು. ಈಗ ಈ ದಿವ್ಸದಾಗ ಈಗಿನ ಕಾಲದಾಗ 15 ವರ್ಷ 16 ವರ್ಷ ಆಡ್ತಾರಲ್ಲ, ಆ ಮದ್ವೆ ಮಾಡಬಾರ್ದು. ಮದುವಿನ 18 ವರ್ಷ ಮದುವೆ ಮಾಡ್ಬೇಕು. 20-21 ವರ್ಷಕ್ಕೆ ಮಕ್ಕಳಾಗ್ಬೇಕು. ಮತ್ತೆ ಬಾಣಂತಿಯರಿಗೆ ಈಗ 1 ವರ್ಷದ ಎಷ್ಟರವರೆಗೆ ಏರಿಬೇಕು? ಅವ್ರು ಕೈಕಾಲ ಎಲ್ಲ ನಿಗಚ್ಚಿ ನಾವೆಲ್ಲ 3 ತಿಂಗಳ ತನಕ ಏರಿಬೋದು. ನಾನು ಅನುಕೂಲ ಆದ್ರೆ ಇಲ್ಲಿಕ್ರ ತಿಂಗಳ ತನಕ ಕಂಟಿನ್ಯೂ ಬಾಲ್ಟಿ ಏರಿತಾರ. 3 ದಿನ ತನಕ ಸುಮ್ಮನೆ ಏರಿಯೋದು. ಆಮೇಲೆ ಶಿಕ್ಷಕರ ಏರಿತಾರೆ. 5 ದಿನ ತನಕ ತೊಡೆದಾಕತನ ಆಕೆ ಏರ್ತಾಳೆ. ಆಮೇಲೆ ಮತ್ತೆ ಒಂದು ಹಳೆ ಹಾಕಿರ್ಲಿಕ್ಕೂ ಬೇರೆ ಕರೆದು ಏರಿಸ್ತಾರ.